ಸಂದರ್ಭ ಎಲ್ರಿಗೂ ಅಂಬೇಡ್ಕರ್ ಜನ್ಮದಿನದ ಶುಭಾಶಯಗಳನ್ನು ಕೋರುತ್ತಾ ಇವತ್ತು ನಮಗೆ ನಮ್ಮ ಕರ್ತವ್ಯಗಳೇನು ಎಂದು ನಮಗೆ ಜ್ಞಾಪಕ ಮಾಡ್ತಾ ನಮ್ಮ ಹಕ್ಕುಗಳೇನು ಅನ್ನೋದನ್ನು ಕೂಡ ತಿಳಿಸ್ಕೊಟ್ಟಿರ್ತಕ್ಕಂಥ ಅಂಬೇಡ್ಕರ್ ಅವರನ್ನು ನಾವೆಲ್ಲರೂ ಕೂಡ ಇವತ್ತು ಕೃತಜ್ಞತಾ ಭಾವದಿಂದ ನಾವು ನೆನೆಯಬೇಕಾಗಿದೆ. ಅವರು ನಮ್ಮ ಸಂವಿಧಾನದ ಶಿಲ್ಪಿ ಅಷ್ಟೇ ಅಲ್ಲ, ನಮ್ಮ ಭಾರತದ ಒಂದು ಸಂಸ್ಕೃತಿಯ ಶಿಲ್ಪಿ ಅಂತ ಕೂಡ ಹೇಳಬೇಕು. ನಮ್ಮ ದೇಶದಲ್ಲಿ ಸಮಾನತೆಯನ್ನು ತಂದಂತಹ ಮಹಾನ್ ವ್ಯಕ್ತಿ ಅವರಾಗಿದ್ದಾರೆ. ಮತ್ತೊಮ್ಮೆ ಎಲ್ರಿಗೂ ಅಂಬೇಡ್ಕರ್ ಜನ್ಮದಿನದ ಶುಭಾಶಯಗಳನ್ನು ಕೋರ್ತಾರೆ. ಸಂವಿಧಾನ ಪಿತ ಜಯ ಹೇ, ಜಯ ಹೇ ಭಾರತ ಭಾಗ್ಯ ವಿಧಾತ, ಜಯ ಹೇ ಸಂವಿಧಾನ ಪಿತ, ಪ್ರಬುದ್ಧ ಭಾರತ ನೀ ಆಶಿಸುತ್ತ ಬಯಸಿದೆ ಎಲ್ಲ ಜನಹಿತ. ಜಯ ಹೇ ಜಯ ಹೇ ಜಯ 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 ಹೇ ಜಯ ಹೇ ಜಯ ಹೇ ಅಂಬೇಡ್ಕರ ಜಯ ಹೇ ಅಂಬೇಡ್ಕರ ಜಯ ಹೇ. ಜಂಬೂ ದ್ವೀಪದ ಜನ ವೈವಿಧ್ಯತೆ ಪಡೆದು ಬದುಕುತ್ತಿದೆ ಸಮಾನತೆ. ಮೇಲು ಕೀಳಿನ ಅನುರೋಗಕ್ಕೆ ನೀ ನೀಡಿದ ಮತ್ತೆ ಘನತೆ. ತೊಡೆದು ಹಾಕಿದೆ ನೆಲ ಜಲ ರೀತಿ ಲಿಂಗದ ತಾರತಮ್ಯ. ಸಮತೆ ಸೋದರತೆಗೆ ನಿನ್ನ ಕೊಡುಗೆ ದಿವ್ಯ ಭವ್ಯ. ಒಂದೇ ತರದ ಶಿಕ್ಷೆ ಎಲ್ಲರಿಗೂ ಶ್ರೀರಕ್ಷೆ, ಒಂದೇ ತರದ ಶಿಕ್ಷೆ ಎಲ್ಲರಿಗೂ ಶ್ರೀರಕ್ಷೆ. ನೀಡಿದ ನಿನ್ನ ಅಸ್ಮಿತೆ ಕರೆ ನೀಡಿದೆ ಕೊಡ ಮಾಡಿದೆ ಭಾರತದ ದಂಡ ಸಂಹಿತೆ. ಭಾರತದ ದಂಡ ಸಂಹಿತೆ. ಜಯ ಹೇ ಜಯ ಹೇ ಜಯ 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 ಹೇ ಜಯ ಹೇ ಜಯ ಹೇ ಅಂಬೇಡ್ಕರ ಜಯ ಹೇ ಸಂವಿಧಾನ ಪಿತ ಜಯ ಹೇ भारत भाग्य विधाता जय हे। अगर ये सच है तो मेरे पैरों से तो ನಮ್ಮ ಭಾರತ ದೇಶ ಕಂಡ ಅಪ್ರತಿಮ ಪ್ರಗತಿಪರ ಚಿಂತಕರಾಗಿ, ಸಮಾಜ ಸುಧಾರಕರಾಗಿ, ಪ್ರಜಾತಂತ್ರ ಪ್ರೇಮಿಯಾಗಿ, ಲೇಖಕರಾಗಿ, ಸಾಮಾಜಿಕ ನ್ಯಾಯ ಪ್ರತಿಪಾದಕರಾಗಿ, ಮಹಾ ಮಾನವತಾವಾದಿ ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅವರ ಬಹುಮುಖಿ ಪ್ರತಿಭೆ ಇಡೀ ವಿಶ್ವಕ್ಕೆ ಗೊತ್ತಿರುವಂಥದ್ದು. ಅಂಬೇಡ್ಕರ್ ಅವರ ಬದುಕು ಹೋರಾಟ ಅಂತ ಕೇಳ್ಕೊಳ್ತಾ ಇದ್ದೇನೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಾನು ವ್ಯಕ್ತಿಯಾಗಿ ಕಾಣಲಿಕ್ಕೆ ನಾನು ಇಚ್ಛೆ ಪಡೋದಿಲ್ಲ. ಅವರು ವ್ಯಕ್ತಿ ಅಲ್ಲ, ಒಬ್ಬ ದೊಡ್ಡ ಶಕ್ತಿ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಮಹಾನ್ ಚೇತನ, ಅಷ್ಟೇ ಒಂದು ಶಕ್ತಿಯನ್ನು ಹೊಂದಿರೋದ್ರಿಂದ ಅಷ್ಟೂ ಸಾಧನೆಗಳನ್ನು ಮಾಡಿರೋ ಅಂಥದ್ದು. ಅವರು ಯಾವ ರಂಗದಲ್ಲಿ ಕೆಲಸ ಮಾಡಿಲ್ಲ ಅನ್ನೋದನ್ನು ನಾವೆಲ್ಲರೂ ನೋಡಬೇಕು. ಎಲ್ಲ ರಂಗದಲ್ಲೂ ಕೆಲಸ ಮಾಡಿದ್ದಾರೆ. ಒಮ್ಮೆ ಸುಮ್ಮನೆ ನಾವು ಒಂದು ಕ್ವಶನ್ ಮಾರ್ಕ್ ಹಾಕೊಂಡ್ರೆ, ಒಂದು ವೇಳೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ನೆಲದಲ್ಲಿ ಹುಟ್ಟಲಿಲ್ಲ ಅಂದಿದ್ರೆ ಏನಾಗ್ತಿತ್ತು ಅನ್ನೋದನ್ನ ಒಂದು ಪ್ರಶ್ನೆ ಮಾಡ್ಕೊಳ್ಳೋಣ ಸಾಕು. ಅಂದ್ರೆ ನಮ್ಮ ದೇಶ ಎಷ್ಟು ಬಡವಾಗ್ತಿತ್ತು, ಎಷ್ಟು ಅಸಮಾನತೆ ಇನ್ನೂ ಕೂಡ ಇರ್ತಿತ್ತು ಅನ್ನೋದನ್ನ ನಾವೆಲ್ಲರೂ ಕೂಡ ನೋಡಬೇಕಾಗಿದೆ. ಹಾಗಾಗಿ ನಿಜವಾಗ್ಲೂ ಕೂಡ ನಾವೆಲ್ಲರೂ ಕೂಡ ಅಂತಹ ಒಂದು ಮಹಾನ್ ಚೇತನವನ್ನ ಪಡೆದಿರೋಂಥದ್ದು ಶ್ಲಾಘನೀಯ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಇವತ್ತು ಅವರು ನಮ್ಮ ನಡುವೆ ಇಲ್ಲ, ಆದರೆ ಅವರ ತತ್ವಗಳು, ಸಿದ್ಧಾಂತಗಳು, ಆದರ್ಶಗಳು ನಮ್ಮ ನಡುವೆ ಇದೆ. ಇಂದಿಗೂ ಕೂಡ ಅದು ಪ್ರತಿ ಹೆಜ್ಜೆಗೂ, ಪ್ರತಿಯೊಬ್ಬ ಮಾನವನಿಗೂ ಕೂಡ ಇಂದಿಗೂ ಕೂಡ ಅದು ಪ್ರಸ್ತುತ ಆಗಿದೆ. ನಾವು ಒಂದು ದಿನ ಮಾತ್ರ ಅಂಬೇಡ್ಕರ್ ಅವರ ಪ್ರತಿಮೆಗೆ ತಲೆಬಾಗಿ ಮಾಲಾರ್ಪಣೆ ಮಾಡಿ ಹಾರ ಹಾಕಿ ಎರಡು ಮಾತನಾಡಿದ್ರೆ ಸಾಕಾಗೋದಿಲ್ಲ. ಅದಕ್ಕೆ ಬದಲಾಗಿ ಪ್ರತಿ ಹೆಜ್ಜೆಯಲ್ಲೂ ಕೂಡ ನಾವು ಅವರ ತತ್ವಗಳನ್ನ, ಅವರ ಆದರ್ಶಗಳನ್ನ ನಮ್ಮ ಬದುಕಿನಲ್ಲಿ ಅಳವಡಿಸ್ಕೊಳ್ಬೇಕು.
ಮನೆಯಲ್ಲಿ ನಮ್ಮ ಮಕ್ಕಳಿಗೆ ತಿಳಿಸ್ಬೇಕು. ಕೇವಲ ಪಠ್ಯ ಪುಸ್ತಕದಲ್ಲಿ ಅಂಕಗಳಿಗೋಸ್ಕರ ಬಾಬಾ ಸಾಹೇಬ್ ಅಂಬೇಡ್ಕರ್ ಯಾರು ಅಂತ ಓದೋದು ಅಷ್ಟೇ ಮುಖ್ಯ ಅಲ್ಲ. ಅವರ ಒಂದು ಸಮಗ್ರ ಚಿತ್ರಣವನ್ನ, ಅವರು ಕೊಟ್ಟಿರುವಂತ ಕೊಡುಗೆಯನ್ನ, ಅವರ ತತ್ವಗಳನ್ನ, ಅವರ ಸಿದ್ಧಾಂತಗಳನ್ನ, ಅವರ ಆದರ್ಶಗಳನ್ನ ನಾವೆಲ್ಲರೂ ಕೂಡ ತಲೆಬಾಗಿ ಸ್ವೀಕರಿಸಬೇಕು. ನಾವು ಹಾರ ಹಾಕ್ಬೇಕಾದ್ರೆ ಹೇಗೆ ನಾವು ತಲೆಬಾಗಿ ಹಾರ ಹಾಕ್ತಿವೋ ಹಾಗೆ ಅವರ ಆದರ್ಶಗಳನ್ನು ಕೂಡ ನಾವು ಆದೇಶಗಳಂತ ಸ್ವೀಕರಿಸ್ಬೇಕಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಪ್ರತಿಯೊಬ್ಬ ವ್ಯಕ್ತಿಗಳು ಅವರ ಆದರ್ಶಗಳನ್ನ, ತತ್ವಗಳನ್ನ, ಸಿದ್ಧಾಂತಗಳನ್ನ ತಮ್ಮ ಬದುಕಿನಲ್ಲಿ ಅಳವಡಿಸಿಕೊಳ್ಳುವ ಮೂಲಕ ನಾವು ಕೂಡ ಎಲ್ಲೋ ಒಂದ್ ಕಡೆ ಅವ್ರು ಹಾಕಿಕೊಟ್ಟಿರುವಂತ ದಾರಿಯಲ್ಲಿ ನಡೀಬೇಕು. ಏಕೆಂದ್ರೆ ಅಂದಿನ ದಿನ ಅವರು ಅನುಭವಿಸಿದಂಥದ್ದು, ಅವತ್ತು ನಮ್ಮ ಭಾರತ ದೇಶ ಅಸಮಾನತೆಗಳ ತವರೂರಾಗಿತ್ತು. ಅಂತ ಅಸಮಾನತೆಯನ್ನ ಹೋಗಲಾಡಿಸಿ ಪ್ರತಿಯೊಬ್ಬರಲ್ಲೂ ಕೂಡ ಸಮಾನತೆಯನ್ನು ತರಬೇಕು, ಮನುಷ್ಯರಂತೆ ಕಾಣಬೇಕು ಅನ್ನೋ ಅವರ ಒಂದು ಮಹಾನ್ ಮಾನವತಾವಾದಿ ಒಂದು ತತ್ವ ಇದೆಯಲ್ಲ, ಅದು ನಿಜವಾಗ್ಲೂ ಕೂಡ ಇವತ್ತಿಗೂ ಕೂಡ ಪ್ರಸ್ತುತ. ಅವರೇ ಒಂದ್ ಕಡೆ ಹೇಳ್ತಾರೆ, ಸ್ವತಂತ್ರ ಬಂದಾದ ತಕ್ಷಣ ಭಾರತ ದೇಶ ಸ್ವತಂತ್ರವನ್ನೇನೋ ಗಳಿಸ್ಕೊಳ್ತು, ಆದ್ರೆ ಸ್ವತಂತ್ರಕ್ಕಿಂತಲೂ ಬಹಳ ಮುಖ್ಯವಾಗಿರುವಂತದ್ದು ಸಮಾನತೆ ಅಂತ. ಸ್ವತಂತ್ರ ಬಂದ್ರೂ ಕೂಡ ರಾಜಕೀಯವಾಗಿ, ಧಾರ್ಮಿಕವಾಗಿ, ಆರ್ಥಿಕವಾಗಿ, ಸಾಮಾಜಿಕವಾಗಿ ಸಮಾನತೆ ಇದ್ರೆ ಮಾತ್ರ ನಿಜವಾದಂತ ಸ್ವಾತಂತ್ರ್ಯ ದಕ್ಕಿದೆ ಅಂತ ನಾವು ಅನ್ಕೊಳ್ಬೇಕು ಅಂತ. ಹಾಗಾಗಿ ಸ್ವಾತಂತ್ರ್ಯಕ್ಕಿಂತಲೂ ದೊಡ್ಡದು ಯಾವುದು ಅಂದ್ರೆ ಸಮಾನತೆ. ಅದನ್ನ